ಅದರ ಜೇನು ಬರುವ ಟೈಮು ಇಲ್ಲಿ ನಮ್ದು ದಕ್ಷಿಣ ಕನ್ನಡ ಉಡುಪಿ ಈ ಭಾಗದಲ್ಲೆಲ್ಲ ಜನವರಿಯಿಂದ ಮೇವರೆಗೆ ಜೇನು ಬರುವ ಸೀಸನ್. ಪಾಠ ಕಲಿಸ್ತದೆ, ಯಾಕಂದ್ರೆ ನಾವು ಅಂದ್ಕೊಂಡಾಗ ಎಲ್ಲ ಆಗುದಿಲ್ಲ. ಯಾಕಂದ್ರೆ ಯೂಶುವಲಿ ಬರುವವರೆಲ್ಲ ಕೇಳುದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಲಾಭ ಬರ್ತದೆ, ಔಟ್ಕಮ್ ಬರ್ತದೆ ಅಂತ. ಆದ್ರೆ ಉದ್ಯಮದಲ್ಲಿ ಅದು ಇರ್ಬಹುದು, ಆದ್ರೆ ಇದು ಏನು ಜೇನು ಕೃಷಿಯಲ್ಲಿ ಮಾತ್ರ ಖಂಡಿತವಾಗ್ಲೂ ಅದು ಆಗುದಿಲ್ಲ. ಯಾಕಂದ್ರೆ ನಾವು ಅಂದ್ಕೊಂಡಾಗೆ ಆಗುದಿಲ್ಲ. ಒಂದ್ಸಲ ಮಾತ್ರ ಕೆಲಸದವರು ಇದೆ ಜೇನುನೊಣ ಚುಚ್ಚಿದ್ರೆ ಮತ್ತೆ ಎಂದು 50 ಬಡ್ಚಪ್ಪ ಅಂತ ಸ್ವಲ್ಪ ದೂರ ಸರಿಯುವವರು ಇದ್ದಾರೆ. ಹೂ ಬೆಲೆ ಅಂಡಲ್ಲ ಅವು ಬೆಲೆ. ಅದರಲ್ಲಿ ಉತ್ತಮ ಇಳುವರಿ ಬರ್ಬೇಕಂತಾದ್ರೆ ನಾವು ಅದು ಒಂದು 10 ದಿನಕ್ಕೊಂದ್ಸಲ ಈ ಕುಟುಂಬ ಹೇಗಿದೆ, ಅದರಲ್ಲಿ ಏನು ಸ್ಟ್ರೆಂತ್ ಏನು ಒಕ್ಕಲು ಫುಲ್ ಆಗ್ತಾ ಬರ್ತಾ ಇದೆಯಾ, ಅದು ಯಾವಾಗ ಡಿವೈಡ್ ಮಾಡ್ಬೇಕು ಅದರಲ್ಲಿ ಇದ್ರಲ್ಲಿ ನೋಡಿ. ಇದು ಜೇನು ಸಂಸಾರ ಕೋಣೆ, ಇದು ಕೆಳಗಿದ್ದು. ನಾವು ಜೇನು ಪೆಟ್ಟಿಗೆ ಓಪನ್ ಮಾಡುವಾಗ ಮೊದಲು ಈ ರೀತಿ ಇದ್ರೆ ಮೊದ್ಲು ಹೀಗೆ ಬಡಿಬೇಕು. ಸೊ ಆಗ ಅದಕ್ಕೆ ಒಂದು ಜಾಗರಣೆ ಆಗ್ತದೆ, ಅಂದ್ರೆ ನಮ್ಮ ಮಾಲೀಕರು ಬಂದಿದ್ದಾರೆ, ಯಾರು ತೆಗಿತಾರೆ. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಮ್ಮ ಜೊತೆ ಒಬ್ರು ಯುವ ಕೃಷಿಕರಿದ್ದಾರೆ. ನಾವು ಇವತ್ತು ಬಂಟ್ವಾಳ ತಾಲೂಕಿನ ಬರಿಮಾರಲ್ಲಿದ್ದೇವೆ. ಯುವ ಕೃಷಿಕರಾಗಿರುವ ಅಶ್ವಿನ್ ಸಿಕ್ವೇರ್ ಅವರಿದ್ದಾರೆ. ನಮಸ್ಕಾರ ಅಶ್ವಿನ್ ಸಿಕ್ವೇರ್ ಅವರೇ, ಹೇಗಿದ್ದೀರಿ? ಬಹುಮುಖ್ಯವಾಗಿ ನೀವೊಂದು ಜೇನು ಕೃಷಿಯಲ್ಲಿ ಸಾಧನೆ ಮಾಡಿದವರು. ಈ ಜೇನು ಕೃಷಿ ಮಾಡಲು ನಿಮ್ಗೆ ಪ್ರೇರಣೆ ಹೇಗೆ ಬಂತು, ಅದರ ಬಗ್ಗೆ ಹೇಳೋದಾದ್ರೆ? ಸಾಧನೆ ಅಂತ ಏನಲ್ಲ, ಆದ್ರೆ ಒಂದು ತಕ್ಕ ಮಟ್ಟದಲ್ಲಿ ನಡೆಸ್ತಾ ಬರ್ತಾ ಇದ್ದೇನೆ. ಇದು ಪ್ರೇರಣೆ ಅಂದ್ರೆ ನಾನು ಹೈಸ್ಕೂಲ್ ನಲ್ಲಿ ಇರುವಾಗ, ಇಲ್ಲೇ ಕರ್ನಾಟಕ ಪ್ರೌಢಶಾಲೆ ಮಾನಿ ಹೈಸ್ಕೂಲ್ ಅಲ್ಲಿ ಕಲ್ತಿದ್ದು ನಾನು. ಸೊ ಆ ಟೈಮಲ್ಲಿ 3 ವರ್ಷ 8ನೇ 9ನೇ 10ನೇ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಇರ್ತದೆ. ಅಂದ್ರೆ ಯಾವ್ದಾದ್ರು ಒಂದು ಕ್ಲಬ್ಗೆ ಕಂಪಲ್ಸರಿಯಾಗಿ ಜಾಯಿನ್ ಆಗ್ತಾರೆ. ಅದರಲ್ಲಿ ಇಕೋ ಕ್ಲಬ್ ಇತ್ತು, ಕನ್ಸ್ಯೂಮರ್ ಫಾರಂ ಗ್ರಾಹಕ ವೇದಿಕೆ ಅಂತ ಇತ್ತು, ಅದರ ಮತ್ತೆ NSS ಅಂತ ಕೆಲವು ಸಂಘಟನೆ ಇದ್ವು. ಅದರ ನಂತರ ಮತ್ತೊಂದು ಜೇನು ಸಂಘ ಅಂತ ಇತ್ತು. ಸೊ ನಂಗೆ ಅದೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಂಡಿತು. ಅಂದ್ರೆ ಜೇನು ಸಂಘ ಒಂದು ವಿಶಿಷ್ಟ, ಒಂದು ಯುನೀಕ್, ಬೇರೆನೆ ಕಾನ್ಸೆಪ್ಟ್ ಅಲ್ಲ ಅದು. ಹಾಗೆ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಗೆ ಜೇನು ಸಂಘಕ್ಕೆ ಸೇರಿದ್ದು 8ನೇ ತರಗತಿಯಲ್ಲಿ ಕ್ಲಾಸ್ನಲ್ಲಿ. ಸೊ ಅವ್ರು ಏನ್ ಮಾಡ್ತಾರಂದ್ರೆ, ಹೈಸ್ಕೂಲಲ್ಲಿ ನಿಮ್ಗೆ ದಸರಾ ರಜೆ ಟೈಮಲ್ಲಿ 15 ದಿನ ದಸರಾ ರಜೆ ಇರುತ್ತೆ. ಆ ಟೈಮಲ್ಲಿ ಜೇನು ಕೃಷಿ ತರಬೇತಿ ಇಡ್ತಾರೆ ಮಕ್ಕಳಿಗಾಗಿ, ಹೈಸ್ಕೂಲ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳು ಯಾರ ಜೇನು ಸಂಘದಲ್ಲಿ ಇದ್ದವರಿಗೆ ಮತ್ತೆ ಬೇರೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ. ಸೊ 8ನೇ 9ನೇ 3 ವರ್ಷಗಳಲ್ಲಿ ನಾವು ಜೇನು ಕೃಷಿ ತರಬೇತಿಗೆ ನಾನು ಹೋಗಿದ್ದೆ. ನನ್ನ ಹೈಸ್ಕೂಲ್ ದಿನಗಳಲ್ಲಿ ರಾಮಕೃಷ್ಣ ಅಂತ ಒಬ್ರು ಸರ್, ಆಗ್ಲೇ ಜಗತ್, ಈಗ ಅವರು ಇಲ್ಲ, ದಿವಂಗತರಾಗಿದ್ದಾರೆ. ಸೊ ಅವರು ಟ್ರೈನಿಂಗ್ ಕೊಡ್ತಾ ಇದ್ರು ನಮ್ಗೆ. ಅಲ್ಲಿ ಕೃಷ್ಣ ಭಟ್ ಸರ್ ಇದ್ರು, ಗಂಗಾಧರ್ ಸರ್, ಮತ್ತೆ ಬಾಲಕೃಷ್ಣ ಅಂತ ಒಂದು ಸರ್ ಇದ್ರು, ರಾಧಾಕೃಷ್ಣ ಅಂತ ಒಂದು ಸರ್ ಇದ್ರು, BK ಭಂಡಾರಿ ಅಂತ ಸರ್ ಇದ್ರು. BK ಭಂಡಾರಿ ಮತ್ತು ರಾಧಾಕೃಷ್ಣ ಮತ್ತೆ ಶ್ರೀರಂಕರ್ಲು ಕೃಷ್ಣ ಭಟ್ರು ಅವ್ರು ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್, ಅವರೇ ಇನಿಷಿಯೇಟಿವ್ ತಗೊಳ್ತಿದ್ರು ಅದ್ರದ್ದು. ಹಾಗೆ ನಾವು ಟ್ರೈನಿಂಗ್ 3 ವರ್ಷ ಮಾಡಿದ್ದು. ಆ ಟ್ರೈನಿಂಗ್ ನಂತರ ನಂದು 10th ಕಂಪ್ಲೀಟ್ ಆಗ್ತಾ ಇರುವಾಗ, 10ನೇ ಕಂಪ್ಲೀಟ್ ಆದ ನಂತರ ಅದೇ ಏನ್ ನಮ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದೇ ರೀತಿ ನಾನು ಮತ್ತು ನನ್ನ ತಮ್ಮ ಒಂದು ಹುತ್ತದಲ್ಲಿರುವ ಹಂಗ್ ಉಂಟಲ್ಲ ಅಡಿಕೆ, ಅದು ಅದರ ಹುತ್ತದಲ್ಲಿ ಏನು ಅಡ್ಡ ಬಿದ್ದಿತ್ತು. ಅದ್ರಲ್ಲಿ ಒಂದು ಜೇನು ಕುಟುಂಬ ಇತ್ತು, ಅದನ್ನ ನಾವು ಹಿಡಿದು ಹಾಕಿದ್ದು. ಅದು ಹಿಡಿದು ಹಾಕಿ ಒಂದು 6 ತಿಂಗಳ ನಂತರ ಅದೇ ಸೀಸನ್ ಅಲ್ಲಿ ಒಳ್ಳೆ ಜೇನು ಬಂತದ್ರಲ್ಲಿ. ಸೊ ಅದೇ ನಮ್ಗೆ ಪ್ರೇರಣೆ. ಅದರ ನಂತರ ಒಂದು 5, 6, 10 ಹಾಗೆ ಬಾಕ್ಸ್ ವರೆಗೆ ಮಾಡ್ಕೊಳ್ತಾ ಹೋದ್ವು. ಆದ್ರೆ ನಂದು ಮಾಸ್ಟರ್ಸ್ ಮಾಡುವ ಟೈಮಲ್ಲಿ, MBA ಮಾಡುವ ಟೈಮಲ್ಲಿ ನಮ್ಗೆ ಅದಕ್ಕೆ ಟೈಮ್ ಸಾಕಾಗ್ಲಿಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಸೊ ಅದು ಹಾಗೆ ಇತ್ತು, ಆದ್ರೆ ಸ್ಟಾಪ್ ಮಾಡಿರ್ಲಿಲ್ಲ. ತದ ನಂತರ ನಾನು ಏನು ಕೆಲಸಕ್ಕೆ ಇದ್ದ ಟೈಮಲ್ಲೂ ಸಹ ಮಾಡ್ತಾ ಇದ್ದೆ. ಮತ್ತೆ ನಮ್ದು ತೋಟಗಾರಿಕೆ ಇಲಾಖೆಯಿಂದ ಒಂದು ರೈತರ ಮಕ್ಕಳಿಗೆ ಏನು ಜೇನು ಕೃಷಿ ಡಿಪ್ಲೊಮಾ ಕೋರ್ಸ್, ಒಂದು ಸರ್ಟಿಫಿಕೇಟ್ ಕೋರ್ಸ್ ಬಂತು. ಅದು ಭಾಗಮಂಡಲ ಜೇನು ತರಬೇತಿ ಕೇಂದ್ರ, ತೋಟಗಾರಿಕೆ ಇಲಾಖೆದದು ಭಾಗಮಂಡಲದಲ್ಲಿ, ಕೊಡಗು ಜಿಲ್ಲೆಯಲ್ಲಿರೋದು. ಸೊ ಅಲ್ಲಿಗೆ ನಾನು ಟ್ರೈನಿಂಗ್ ಹೋಗಿದ್ದೆ. ಅದರ ನಂತರ ಆ ಟ್ರೈನಿಂಗ್ ಕಂಪ್ಲೀಟ್ ಆಗ್ಲಿಕ್ಕೂ ಇಲ್ಲಿ ಕೋವಿಡ್ ಲಾಕ್ಡೌನ್ ಆಗ್ಲಿಕ್ಕೂ ಕರೆಕ್ಟ್ ಆಯ್ತು. ಸೊ ಆ ಟೈಮಲ್ಲಿ ನಾವು 150 ಪೆಟ್ಟಿಗೆಯಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಶುರು ಮಾಡಿದ್ದು. ಸೊ ಅದರಿಂದ ಮತ್ತೆ ಇದು ಬೆಳೀತಾನೆ ಹೋಯ್ತು. ಮತ್ತೆ ನಮ್ಗೆ ಅದು ನಾನು ಕೆಲಸ, ಅದರ ಪ್ರಾಯೋಗಿಕ ತರಬೇತಿ ಶಾಲೆಯಲ್ಲೂ ಹಾಗೂ ನಾವು ಮಾಡಿದ ಕೋರ್ಸ್ ಅಲ್ಲೂ ಮತ್ತೆ ಇತ್ತು. ಅದೆಲ್ಲ ನಿಮಗೆ ಉಪಯೋಗ ಆಯ್ತು. ಮತ್ತೆ ಇದು ಏನು ನಾವು ಬೆಳೆದ ಉತ್ಪನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ನಾನು ಕಾಲೇಜ್ ಏನು MBA HRN ಮಾರ್ಕೆಟಿಂಗ್ ಅಲ್ಲಿ ಮಾಡಿದ್ರಿಂದ ಅದು ನಮಗೆ ಉಪಯೋಗ ಆಯ್ತು ಮಾರ್ಕೆಟ್ ಮಾಡ್ಲಿಕ್ಕೆ. ಇವಾಗ ಪದವೀಧರರು, MBA ಪದವೀಧರ. ಈಗ ನೀವು ವರ್ಕಿಂಗ್ ಇದ್ದೀರಾ? ಇಲ್ಲ, ಈಗ ಇದ್ರಲ್ಲೇ ಜೇನು ಕೃಷಿ ನಮ್ದು VSL ಎಕ್ಸ್ಪೋರ್ಟ್ ಹನಿಜೆನಿಕ್ಸ್ B Farms ಅಂತ ನಾನು ನಡೆಸ್ತಾ ಬರ್ತಾ ಇದ್ದೇನೆ. ಹಾಗೆ ಮತ್ತೆ
ತೋಟಗಾರಿಕೆ ಕೃಷಿ ಇಲಾಖೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಕಾರ್ಯಕ್ರಮ ಜೇನು ಕೃಷಿಯ ಬಗ್ಗೆ ಇದಿದ್ರೆ ತರಬೇತಿಗೆಲ್ಲ ಹೋಗ್ತೇನೆ ನಾನು. ಹ್ಮ್. ಹಾಗೆ ನಮ್ದು ಜೇನು ಕುಟುಂಬಗಳು ಇತರ ಸಂಸ್ಥೆ ಹಾಗೂ ಇಲಾಖೆಗಳಿಗೂ ನಾವು ಸರಬರಾಜು ಆಗ್ತೇವೆ. Okay. ಎಷ್ಟಿದೆ ಸರ್ ನಿಮ್ಮ ಹತ್ರ ಈಗ ಟೋಟಲ್? ನಮ್ಮ ಹತ್ರ ಟೋಟಲ್ ಈಗ ಸೆಕೆಗಾಲದ ಈ ಸೀಸನ್ ಅಲ್ಲಿ ನಾವು ಒಂದು 400-450 ಪೆಟ್ಟಿಗೆ ಇದೆ ನಮ್ಮ ಹತ್ರ. ಮಳೆಗಾಲದಲ್ಲಿ ಅದು ರೆಡ್ಯೂಸ್ ಆಗ್ತಾ ಹೋಗ್ತದೆ, 300-350 ಹಾಗೆ. ಅಂದ್ರೆ ಮಳೆಗಾಲದ ಅಂದ್ರೆ ಬೇಸಿಗೆ ಕಾಲ ಜಾಸ್ತಿ ಒಳ್ಳೇದು. ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಜೇನು ತೆಗೆಯುವ ಸಮಯ ಅದು ಸೀಸನ್ ಅಲ್ವಾ, ಆ ಟೈಮ್ ಅಲ್ಲಿ ನಾವು ಪೆಟ್ಟಿಗೆ ಎಕ್ಸ್ಟೆಂಡ್ ಮಾಡ್ತೇವೆ, ಡಿವೈಡ್ ಮಾಡ್ತೇವೆ. ಅಂದ್ರೆ ಸೆಪ್ಟೆಂಬರ್ ನಂತರ. ಇದು ಮಳೆಗಾಲ ಆದ್ರಿಂದ ನಿಮ್ಗೆ ಮಳೆಗಾಲದಲ್ಲಿ ಜೇನು ಕುಟುಂಬದ ಏನು ಹೊರಗಡೆ ಆಹಾರ ಸಿಗುದಿಲ್ಲ. ಈ ಮಳೆಗಾಲದ ಹೊಡೆತಕ್ಕೆ ಸಿಕ್ಕಿ ಅದಕ್ಕೆ ರೋಗ ರುಜಿನಗಳು ಅಥವಾ ಮತ್ತೆ ಏನದ್ರ ಸ್ಟ್ರೆಂತ್ ಕಮ್ಮಿ ಆಗ್ತದೆ. ಕೆಲವು ಪೆಟ್ಟಿಗೆಯಿಂದ ಜೇನು ಒಕ್ಕಲು ಓಡಿ ಹೋಗ್ತವೆ. ಅದರಿಂದಾಗಿ ನಮ್ಗೆ ಪೆಟ್ಟಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಅದು ಒಂದ್ಸಲ ನಮ್ದು ಮಳೆ ಸ್ಟಾಪ್ ಆದ್ರೆ ನಿಂತ್ರೆ ತದ ನಂತರ ನಾವು ಅದು ಜೇನು ಕುಟುಂಬವನ್ನು ಡಿವೈಡ್ ಮಾಡಿ ಉಳಿದ ಎಲ್ಲ ಪೆಟ್ಟಿಗೆಗಳನ್ನು ಭರ್ತಿ ಮಾಡ್ತೇವೆ. ಅದರಿಂದ ಅದು ಸೆಕೆಗಾಲದ ಏನು ಜೇನು ಆಗುವ ಹಂಗಾಮಿಗೆ ಹೋದ್ರೆ ಅದು ಏನು ಕುಟುಂಬ ಹೆಚ್ಚು ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಒಂದು ಸರಿ ಈಗ ನಾವು ಜೇನು ಇದು ಮಾಡಿದ್ರೆ ಪೆಟ್ಟಿಗೆ ಅದರ ಈಲ್ಡ್ ಬರ್ಲಿಕ್ಕೆ ಎಷ್ಟು ದಿವಸ ಬೇಕಾಗ್ತದೆ? ಅಲ್ಲ, ಜೇನು ಒಂದ್ಸಲ ಪೆಟ್ಟಿಗೆ ಸೆಟಪ್ ಮಾಡಿದ್ರೆ ಅಂದ್ರೆ ಕುಟುಂಬ ಡಿವೈಡ್ ಮಾಡಿದ್ರೆ ಅಥವಾ ಹುತ್ತದಿಂದ ಹಿಡಿದಾಕಿದ್ರೆ ಅದು ಇರ್ತದೆ. ಆದ್ರೆ ಅದರ ಜೇನು ಬರುವ ಟೈಮ್ ಇಲ್ಲಿ ನಮ್ದು ದಕ್ಷಿಣ ಕನ್ನಡ ಉಡುಪಿ ಈ ಭಾಗದಲ್ಲೆಲ್ಲ ಜನವರಿಯಿಂದ ಮೇವರೆಗೆ ಜೇನು ಬರುವ ಸೀಸನ್ ಅದು. ನಿಮ್ಗೆ ಡಿಸೆಂಬರ್ ನವೆಂಬರ್ ಟೈಮ್ ಅಲ್ಲೂ ಕೆಲವು ಮರಗಳಿಂದ ಜೇನು ಸಿಗ್ತದೆ. ಆದ್ರೆ ನಮ್ಗೆ ತೆಗಿಲಿಕ್ಕೆ ಆಗುದು ಜೇನು ನಮ್ಮ ಉಪಯೋಗಕ್ಕೆ ನಾವೇನು ಮಿಷಿನ್ ಅಲ್ಲಿ ತೆಗೆಯುವುದು ಜನವರಿ ಎಂಡಿಂದ. ಸರ್ವಋತು ಅಲ್ಲ ಹಾಗಾದ್ರೆ ಇದು? ಅಲ್ಲ, ಸರ್ವಋತು ಜೇನಲ್ಲ. ಆದ್ರೆ ನಿಮ್ಗೆ ನಾರ್ತ್ ಇಂಡಿಯಾ ಭಾಗದಲ್ಲಿ ಏನು ಉತ್ತರ ಭಾರತದ ಭಾಗಗಳಲ್ಲಿ ಹೋದ್ರೆ ನಿಮ್ಗೆ ಅದ್ರಲ್ಲಿ ಒಂದು 10-9-10 ತಿಂಗಳು ನಿಮ್ಗೆ ಜೇನು ಬರುದು ಇದಿರ್ತದೆ. ಆದ್ರೆ ಇಲ್ಲಿ ನಮ್ಗೆ ಪ್ರತ್ಯೇಕವಾಗಿ ನಮ್ಮ ಈ ಭಾಗದಲ್ಲಿ ಜನವರಿ ಎಂಡರಿಂದ ಒಂದು ಏಪ್ರಿಲ್ ಎಂಡ್ ವರೆಗೆ. ಮತ್ತೆ ಆದ್ರೆ ಡಿಪೆಂಡ್ ಆಗ್ತದೆ, ಯಾಕಂದ್ರೆ ನಿಮ್ಗೆ ಮಳೆ ಬಂದ್ರೆ ಅಥವಾ ವಾತಾವರಣ ಒಳ್ಳೇದಿಲ್ಲದಿದ್ರೆ ಉತ್ತಮ ಇಳುವರಿ ಬರದೇ ಇರ್ತದೆ. ಒಬ್ಬ ಏನು ಗೊತ್ತಿಲ್ಲದವ ಶುರುವಿಂದ ಜೇನು ಕೃಷಿ ಶುರು ಮಾಡೋದಾದ್ರೆ ಹೇಗೆ ಮಾಡ್ಬೋದು ಸರ್? ಅದರ ಬಗ್ಗೆ ಒಂದು ಅಲ್ಲ, ಮೊದ್ಲಾಗಿ ಪ್ರಾಯೋಗಿಕ ಹಾಗೂ ಏನು ಥಿಯರಿಟಿಕಲ್ ನಾಲೆಜ್ ತರಬೇತಿಯನ್ನು ಬೇಕೇ ಬೇಕು. ಇಲ್ಲದಿದ್ರೆ ಕಷ್ಟ ಸಾಧ್ಯ ಆಗ್ತದೆ. ಯಾಕಂದ್ರೆ ಆ ಜೇನು ನೊಣಗಳ ಬಗ್ಗೆ ಸರಿಯಾದ ಮಾಹಿತಿ, ಅದರ ಏನು ಆಗು ಹೋಗು ಚಟುವಟಿಕೆಗಳ ಬಗ್ಗೆ, ಚಲನವಲನಗಳ ಬಗ್ಗೆ ಹೆಚ್ಚು ಏನು ಮಾಹಿತಿ ಇದ್ರೆ ನಾವು ಮಾಡಬಹುದು. ಮತ್ತೆ ಆರಂಭ ಮಾಡುವಾಗ 1, 2, 3 ಹಾಗೆ ಪೆಟ್ಟಿಗೆ ಚಿಕ್ಕದರಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವರ್ಷದಲ್ಲೂ ಜೇನು ಕುಟುಂಬ ನಮ್ಗೆ ಬೇರೆ ಬೇರೆ ಪಾಠ ಕಲಿಸ್ತದೆ. ಯಾಕಂದ್ರೆ ನಾವು ಅಂದ್ಕೊಂಡಾಗ ಎಲ್ಲ ಆಗುದಿಲ್ಲ. ಯಾಕಂದ್ರೆ ಯೂಶುವಲಿ ಬರುವವರೆಲ್ಲ ಕೇಳುದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಲಾಭ ಬರ್ತದೆ, ಔಟ್ಕಮ್ ಬರ್ತದೆ ಅಂತ. ಆದ್ರೆ ಉದ್ಯಮದಲ್ಲಿ ಅದು ಇರ್ಬಹುದು, ಆದ್ರೆ ಇದು ಏನು ಜೇನು ಕೃಷಿಯಲ್ಲಿ ಮಾತ್ರ ಖಂಡಿತವಾಗ್ಲೂ ಅದು ಆಗುದಿಲ್ಲ. ಯಾಕಂದ್ರೆ ನಾವು ಅಂದ್ಕೊಂಡಾಗೆ ಆಗುದಿಲ್ಲ. ಒಂದ್ಸಲ ಅನಪೇಕ್ಷಿತ ಏನು ಬದಲಾವಣೆಗಳು ಬರ್ಲೂಬಹುದು, ಒಂದೊಂದ್ಸಲ ಬರ್ದೇನೆ ಇರ್ತದೆ. ಅದರಿಂದ ನಾವು ಸೂಕ್ತ ತರಬೇತಿ ತಗೊಂಡು ಮತ್ತೆ ಏನು ನಾವು ಏನು ವರ್ಷ ಹೋದಾಗೆ ಅಭ್ಯಾಸ ಆಗಿ ಹೋದಾಗೆ ನಮ್ಗೆ ಅದು ಒಂದು ಕೈ ಹಿಡಿತದೆ ಅಂತ ಹೇಳ್ಬಹುದು. ಕಲಿಕೆ ಅಂತ ನಿರಂತರ. ಹೌದು, ಕಲಿಕೆ ಜೇನು ಕೃಷಿಯಲ್ಲಿ ಕಲಿಕೆ ಪ್ರತಿ ವರ್ಷ ಕೂಡ ನಿರಂತರ. ಯಾಕಂದ್ರೆ ಅದು ಹೇಳಿಕ್ ಆಗುದಿಲ್ಲ. ಈಗ ನಿಮ್ದು ಜನವರಿ, ಫೆಬ್ರವರಿ, ಮಾರ್ಚ್ ಆ ಟೈಮ್ಗಳಲ್ಲಿ ಜೇನು ಕುಟುಂಬ ಒಕ್ಕಲು ಎಬ್ಬಿಸುವುದು ಅಂದ್ರೆ ಏನು ಹಾರಿ ಹೋಗುವುದು, ಕುಟುಂಬ ಹೋಗುವುದು ಒಂದು ಇದಿರ್ತದೆ. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಜನಸಂಖ್ಯೆ ಹೆಚ್ಚಾದಾಗೆ ಈ ಕುಟುಂಬದಲ್ಲಿ ಜೇನು ಕುಟುಂಬದಲ್ಲಿ ಅದು ಡಿವೈಡ್ ಆಗ್ಲಿಕ್ಕೆ ನೋಡ್ತದೆ, ಪಾಲಾಗ್ಲಿಕ್ಕೆ ನೋಡ್ತದೆ, ಮರಿ ಹಾರಿಸ್ಲಿಕ್ಕೆ ನೋಡ್ತದೆ. ಆ ಸಮಯದಲ್ಲಿ ಜೇನು ಕುಟುಂಬ ಎಲ್ಲಿಯಾದ್ರೂ ಅರ್ಧದಷ್ಟು ಭಾಗ ಜೇನು ನೊಣಗಳು ಹಾರಿ ಹೋಗ್ತವೆ. ಹಾರಿ ಹೋದ್ರೆ ನಿಮ್ಗೆ ಆ ವರ್ಷ ಜೇನು ಸಿಗುದಿಲ್ಲ. ಅದರ ಬಗ್ಗೆ ನಮ್ಗೆ ಸೂಕ್ತ ಮಾಹಿತಿ ಇರ್ಬೇಕು. ನಮ್ಗೆ ಒಂದು ವರ್ಷ ಹೀಗೆ ಆಗಿತ್ತು, ನಾವೆಲ್ಲ ಪೆಟ್ಟಿಗೆ ಸಮಯದಲ್ಲಿ ಒಂದು 20-30 ಪೆಟ್ಟಿಗೆ ಇತ್ತು ನಮ್ಮ ಹತ್ರ. ಅಲ್ಲಿ ನಮ್ಗೆ ಏನಾಯ್ತಂದ್ರೆ ಜೇನು ಕುಟುಂಬ ಹಾರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಹೇಗೆ ಇದು ಮಾಡುದು, ಹೇಗೆ ಕಂಟ್ರೋಲ್ ಮಾಡುದು, ಅದನ್ನು ಸ್ವಾರ್ಮ್ ಕಂಟ್ರೋಲ್ ಹೇಗೆ ಮಾಡುದು. ಸೊ ಅದರಿಂದ ಸ್ವಲ್ಪ ಏನು ಕಷ್ಟ ಆಯ್ತು. ಮತ್ತೆ ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯ ಪಾಠಗಳು ಕಲೀಲಿಕ್ಕೆ ಸಿಗ್ತದೆ. ಅಂದ್ರೆ ನಾವು ಇದ್ರಲ್ಲಿ ಜೇನು ಕೃಷಿಯಲ್ಲಿ ನಾವು ಎಷ್ಟು ಕಲಿತ್ರು ಅದು ಕಮ್ಮಿಯೇ. ನಮ್ಗೆಲ್ಲ ಗೊತ್ತುಂಟಂತ ಹೇಳಿ ಯಾವುದಿಲ್ಲದಿದ್ರು ಎಲ್ಲ ನಮ್ದು ಈ ಕೃಷಿ ಪರ್ಫೆಕ್ಟ್ ಆಯ್ತು ಅಂತ ಹೇಳುವಾಗ ಜೋರ್ ಮಳೆ, ಅತ್ಯಧಿಕ ಭಾರಿ ಮಳೆಯಿಂದಾಗಿ ಜೇನು ಕುಟುಂಬಕ್ಕೆ ರೋಗ ರುಜಿನಗಳು ತಾಗಿ ಅದು ಓಡಿ ಹೋಗುವ ಸಂಭವ ಕೂಡ ನಾವು ನೋಡ್ಕೊಂಡಿದ್ದೇವೆ. ಈಗ ಎಷ್ಟು ವರ್ಷದಿಂದ ನಿಮಗೆ ಮಾಡ್ತಾ ಇದ್ರಿ ಜೇನು ಕೃಷಿಯನ್ನು? ಅದೇ ನಾನು ಆರಂಭ ಮಾಡಿದ್ದು 1-2 ಬಾಕ್ಸ್ ಇಂದ ಆರಂಭ ಮಾಡಿದ್ದು 2008-9 ಆರಂಭ ಮಾಡಿದ್ದು. ಕೋವಿಡ್ ಲಾಕ್ಡೌನ್ ಆದ ನಂತರ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇನೆ. 5-6 ವರ್ಷದ ಹೌದೌದು, 5-6 ವರ್ಷದ ಅನುಭವ. ಈ 5-6 ವರ್ಷ ಅನುಭವದಲ್ಲಿ ಹೇಳುದಾದ್ರೆ ಹೇಗೆ ಜೇನು ಕೃಷಿ ಮಾಡಬಹುದಾ ನಿಮ್ಮ ಪ್ರಕಾರ? ಏನು ಇಲ್ಲ, ಮಾಡಬಹುದು. ಇದನ್ನೇ
ಏನು ಒಂದು ಉಪಕಸಬ- ಉದ್ಯಮ ತರ. ಹೌದು, ಉದ್ಯಮ ರೀತಿಯಲ್ಲೂ ಮಾಡಬಹುದು. ಹ್ಮ್. ನಮ್ಗೇನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅಥವಾ ಅದರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಹೆಚ್ಚು ಆಸಕ್ತಿ ಇದ್ರೆ, ಹ್ಮ್. ಅಥವಾ ಒಂದು ಹವ್ಯಾಸಿ ಜೇನು ಕೃಷಿಕರಾಗಿ ಹ್ಮ್. ಕೂಡ ನಾವು ಇದು ಮಾಡಬಹುದು, ಹ್ಮ್. ವರ್ಕ್ ಮಾಡಬಹುದು, ಹೌದು. ಆರಂಭ ಮಾಡಬಹುದು. ಹ್ಮ್. ನಿಮ್ಮ ಜೊತೆಗೆ ಎಷ್ಟು ಜನ ಇದ್ದಾರೆ ಕೆಲಸ, ಅಂದ್ರೆ ಯಾರೆಲ್ಲ ಮಾಡ್ತೀರಿ ಇದ್ರ ಇಲ್ಲ, ನನ್ ಜೊತೆ ನಾನು ಒಬ್ನೇ, ನನ್ನ ಹ್ಮ್. ತಮ್ಮ ಇದ್ದ ಮೊದ್ಲು, ಆದ್ರೆ ಅವನಿಗೆ ಬೇರೆ ಇದ್ರಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ, ಕೆಲಸ ಸಿಕ್ಕಿದ್ದು, ಸೊ ಹ್ಮ್. ಅವನಿಲ್ಲ. ಆದ್ರೆ ನಾನೇ ಮಾಡ್ತಿದ್ದೇನೆ. ಮತ್ತೆ ನಮ್ದು ಬೇರೆ ಕೆಲಸದವ್ರು ಸಿಗ್ತಾರೆ, ಕಾಲೇಜ್ ಹ್ಮ್. ವಿದ್ಯಾರ್ಥಿಗಳು ಸಿಗ್ತಾರೆ ನಮ್ಗೆ, ಅಂದ್ರೆ ಹೀಗೆ ಡಿವೈಡ್ ಮಾಡ್ಲಿಕ್ಕೆ ಅವರು ಹಾಗೆ. ಕಲೀಲಿಕ್ಕೆ ಬರ್ತಾರಾ? ಹೌದು, ಕಲೀಲಿಕ್ಕೆ ಬರ್ತಾರೆ. ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ನಾವು ಟ್ರೈನ್ ಮಾಡ್ಲಿಕ್ಕೆ, ಮತ್ತೆ ನಮ್ದು ಜೇನು ತೆಗೆಯುವ ಟೈಮಲ್ಲಿ, ಡಿವೈಡ್ ಹ್ಮ್. ಮಾಡುವ ಟೈಮಲ್ಲಿ ಸಿಗ್ತಾರೆ. ಮತ್ತೆ ಬೇರೆ ಕೆಲಸದವರು, ಯಾಕಂದ್ರೆ ನಾವು ಅವ್ರ ಜೊತೆ ಇರ್ಬೇಕು, ಹ್ಮ್. ಅವ್ರು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತೊಂದು ಒಂದೊಂದ್ಸಲ ಮಾತ್ರ ಕೆಲಸದವರು ಇದೆ, ಜೇನುನೊಣ ಚುಚ್ಚಿದ್ರೆ ಮತ್ತೆ ಒಂದು 50 ಬಡ್ಚಪ್ಪ ಅಂತ ಸ್ವಲ್ಪ ದೂರ ಸರಿಯುವವರು ಇದ್ದಾರೆ. ಓ ಬೆಲೆ ಅಂಡಲ್ಲ, ಅವು ಬೆಲೆ ಹತ್ತು ಅಂತ. ಅಂದ್ರೆ ಬೇರೆ ಕೆಲಸದಾಗಿ ಇಲ್ಲ, ಯಾಕಂದ್ರೆ ಇದ್ರಲ್ಲಿ ಏನು ತಾಳ್ಮೆ ಬಹು ಮುಖ್ಯ ಪಾತ್ರ ವಹಿಸ್ತದೆ. ಹೌದು. ಯಾಕಂದ್ರೆ ಅಂದ್ರೆ ಬೇರೆ ಕೆಲಸ ಏನಾದ್ರೂ ಹೇಗಾದ್ರೂ ಮಾಡ್ಬೋದು, ಇಲ್ಲಿ ನಾವು ಜೇನುನೊಣ ಚುಚ್ಚದೇ ಇರುವಾಗ ನಮ್ಗೆ ನಾವು ತಾಳ್ಮೆ ಗೆಡ್ತೇವೆ. ಯಾಕಂದ್ರೆ ತಾಳ್ಮೆ ನಮ್ಮ ಹತ್ರ ಸಾಕಾಗುದಿಲ್ಲ. ಅದು ತಾಳ್ಮೆಯಿಂದ ನಾವು ಮಾಡಿದ್ರೆ ಕೆಲಸ ಮಾತ್ರ ನಾವು ಮುಂದೋಗ್ಲಿಕ್ಕೆ ಸಹಾಯ ಆಗ್ತದೆ. ನಿಮ್ಗೆ ಏನಾದ್ರೂ ಚುಚ್ಚಿದ ಪ್ರಸಂಗ ಉಂಟಾ? ಇಲ್ಲ, ಚುಚ್ಚುದು ಅದು ಸರ್ವೇ ಸಾಮಾನ್ಯ. ನಾವಂದ್ರೆ ಕೆಲಸ ಮಾಡ್ತೀವಿ, ಈಗ ತುಂಬಾ ಕೆಲಸ ಇರುವ ಸಮಯದಲ್ಲಿ ನಾವು ಅದಕ್ಕೆ ಪ್ರೊಟೆಕ್ಷನ್ ಸೂಟ್ ಅಂತ ಇದೆ, ಅದು ಡ್ರೆಸ್ ಮತ್ತೆ ಕೈಗೆ ಗ್ಲೌಸ್ ಹಾಕಿಕೊಂಡೇ ಕೆಲಸ ಮಾಡ್ತೇವೆ. ಯಾಕಂದ್ರೆ ಅದೊಂದು ವೇಳೆ ಚುಚ್ಚಿತ ಅಂತ ಆದ್ರೆ ಬೇರೆ ಎಲ್ಲೂ ಹೋಗ್ಲಿಕ್ಕೆ ಉಪಾಯ ಇಲ್ಲ, ಮತ್ತೆ ಪರಿಚಯ ಕೂಡ ಸಿಗುದಿಲ್ಲ, ಊದಿಕೊಳ್ತದೆ. ಅದರಿಂದಾಗಿ ನಾವು ಏನು ಪ್ರೊಟೆಕ್ಷನ್ ಸೂಟ್, ಗ್ಲೌಸಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡುದು. ಆದ್ರೆ ಸ್ವಲ್ಪ ಕೆಲಸ ಇದ್ರು ಅದು ಏನು ಡ್ರೆಸ್ ಇದು ಹಾಕದೆ, ಏನು ಪ್ರೊಟೆಕ್ಷನ್ ಹಾಕದೇನು ಮಾಡ್ತೇವೆ ಕೆಲಸ. ಈ ಜೇನುಗೂಡುಗಳನ್ನ ನೋಡ್ಕೊಳ್ಳೋದಲ್ಲ ಹೇಗೆ, ಅಂದ್ರೆ ಈಗ ಎಷ್ಟು ದಿವಸಕ್ಕೊಮ್ಮೆ ಬಂದು ನೋಡ್ಬೇಕು? ಈ 450 ಜೇನುಗೂಡುಗಳೆಲ್ಲ ಇದ್ರೆ ಹೌದು, ಓಪನ್ ಮಾಡಿ ನೋಡ್ಬೇಕಾಗ್ತದೆ, ಹೇಗೆ ಅದರ ದಿನಚರಿ ಹೇಗಿರ್ತದೆ? ಅಲ್ಲ, ನಾವಂದ್ರೆ ಒಂದು 10 ದಿನಕ್ಕೆ ಒಂದ್ಸಲ ಆದ್ರೂ ಜೇನು ಕುಟುಂಬವನ್ನು ನೋಡ್ಬೇಕಾಗ್ತದೆ. ಅಂದ್ರೆ ಓಪನ್ ಮಾಡಿ ಹೌದು, ಓಪನ್ ಮಾಡಿ ನೋಡ್ಬಹುದು. ಆದ್ರೆ ಅಡಿ ಮನೆಯನ್ನು ನಾವು ಕ್ಲೀನ್ ಮಾಡ್ಬೇಕಾಗ್ತದೆ. ಹೌದು, ಹಾಗೆ ಹಾಗೆ ಇಟ್ಟು ಬಿಟ್ಟು ಹೋಗುದಲ್ಲ. ಇಲ್ಲ, ಇಟ್ಟು ಬಿಟ್ಟು ಹೋದ್ರೆ ಆಗುದಿಲ್ಲ. ಅಂದ್ರೆ ಅದರಲ್ಲಿ ಉತ್ತಮ ಇಳುವರಿ ಬರ್ಬೇಕಂತಾದ್ರೆ ನಾವು ಅದು ಒಂದು 10 ದಿನಕ್ಕೊಂದ್ಸಲ ಈ ಕುಟುಂಬ ಹೇಗಿದೆ, ಅದರಲ್ಲಿ ಏನು ಸ್ಟ್ರೆಂತ್, ಏನು ಒಕ್ಕಲು ಫುಲ್ ಆಗ್ತಾ ಬರ್ತಾ ಇದೆಯಾ, ಅದು ಯಾವಾಗ ಡಿವೈಡ್ ಮಾಡ್ಬೇಕು, ಅದರಲ್ಲಿ ರಾಣಿ ಕಣ ಆಗ್ತಾ ಇದೆಯಾ, ಅಥವಾ ಆ ಕುಟುಂಬ ಆರೋಗ್ಯಕರವಾಗಿದೆಯಾ, ಅದು ಮತ್ತೆ ಜೇನು ನೊಣಗಳು ಅಭಿವೃದ್ಧಿ ಆಗ್ತಾ ಇದ್ವು, ಅಂದ್ರೆ ಆ ಪೋಲನ್ ಅದರ ಕಾಲಲ್ಲಿ ಪೋಲನ್ ತೆಗೊಂಡು ಬರ್ತಿದ್ವಾ, ಎಲ್ಲ ನಾವು ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇಲ್ಲದಿದ್ರೆ ನಮ್ಗೆ ಅದರಿಂದ ಉತ್ತಮ ಇಳುವರಿ ಮತ್ತೆ ಏನು ಅಭಿವೃದ್ಧಿ ಹೊಂದಲಿಕ್ಕೂ ಸಾಧ್ಯ ಇಲ್ಲ. ಇದೀಗ ಓಪನ್ ಮಾಡಿದ್ದೀರಲ್ಲ, ಇದರ ಬಗ್ಗೆ ಮಾಹಿತಿ. ಇದ್ರಲ್ಲಿ ನೋಡಿ, ಇದು ಜೇನು ಸಂಸಾರ ಕೋಣೆ, ಇದು ಕೆಳಗಿದ್ದು ಜೇನು ಸಂಸಾರ ಇದೆ, ಅದು ಕೆಳಗಿದ್ದು ಈ portion. ಹೌದು, ಈ ಪೋರ್ಷನ್ ಇದೆಯಲ್ಲ ಮಧ್ಯದ ಲಾಸ್ಟ್ ಅನ್ನ ಹೇಳ್ತಿರೋದು. ಹೌದು, ಇದು ಇದು ತೆಗೆಯುವಾಗ್ಲೂ ಬಹಳ ಇದು ಮಾಡಿ ನೋಡ್ಬೇಕು, ಯಾಕಂದ್ರೆ ನೀವು ಆಗ ನೋಡ್ತಾ ಇದ್ರಿ ಯಾವ್ದನ್ನ ತೆಗಿಬಹುದು ಅಂತ, ಅದು ಸ್ವಲ್ಪ ಜೋರು ಅದೇನೋ ಹೇಳಿದ್ರಿ. ಅಂದ್ರೆ ಯೂಶಲಿ ನಾವು ಜೇನು ಪೆಟ್ಟಿಗೆ ಓಪನ್ ಮಾಡುವಾಗ ಮೊದಲು ಈ ರೀತಿ ಇದ್ರೆ ಮೊದ್ಲು ಹೀಗೆ ಬಡಿಬೇಕು. ಸೊ ಆಗ ಅದಕ್ಕೆ ಒಂದು ಜಾಗರಣೆ ಆಗ್ತದೆ, ಅಂದ್ರೆ ನಮ್ಮ ಮಾಲೀಕರು ಬಂದಿದ್ದಾರೆ, ಯಾರು ತೆಗಿತಾರೆ. ಸೊ ಅದರ ನಂತರ ನಾವೆಲ್ಲ ತೆಗಿಬೇಕು. ಇದು ಇದಕ್ಕೆ ಮುಚ್ಚಳ, ಮೇಲ್ಮುಚ್ಚಳ ಅಂತ ಹೇಳ್ತೇವೆ ಇದಕ್ಕೆ. ಇದು ಮರದ್ದು ಜಂಗಲ್ ವುಡ್. ಇದು ಕೆಲವರು ಸಾಗುವಾನಿ ಮರದ್ದು ಮಾಡ್ತಾರೆ, ಆದ್ರೆ ಅದು ತುಂಬಾ ವೆಚ್ಚ ಆಗ್ತದೆ ಅದಕ್ಕೆ. ಇದು ಸ್ವಲ್ಪ ಏನು ಸಾಧಾರಣ ಇಕೊನಾಮಿಕಲ್ ರೇಟ್ ಅಲ್ಲಿ ಸಿಗ್ತದೆ. ನೋಡಿ, ಇದು ಸೂಪರ್ ಚೇಂಬರ್, ಅಂದ್ರೆ ಜೇನು ಕೋಣೆ. ಇದರಲ್ಲಿ ಜೇನಿದು ಫ್ರೇಮ್ ಮಾತ್ರ ಇಡುದು, ಆದ್ರೆ ಈ ಟೈಮ್ ಅಲ್ಲಿ ನಾವು ಇಡುದಿಲ್ಲ ಇದನ್ನು. ಇಳುವರಿ ತೆಗೆಯುವ ಟೈಮ್ ಅಲ್ಲ ಇದು. ಕುಟುಂಬ ಸಂಸಾರ ಕೋಣೆ. ಇದರಲ್ಲಿ ಜೇನು ನೊಣದ ಏನು ಮೊಟ್ಟೆ, ಪರಾಗ ಮತ್ತೆ ಅದಕ್ಕೆ ಬೇಕಾದಂತ ಆಹಾರ ಇದರಲ್ಲಿ ಇರ್ತದೆ. ಇದರಿಂದ ನಾವು ಜೇನು ತೆಗಿಲಿಕ್ಕೆ ಆಗುದಿಲ್ಲ ಈ ಫ್ರೇಮ್ ಗಳಿಂದ. ಇದರಲ್ಲಿ ಬೇರೆ ಫ್ರೇಮ್ ಇರುತ್ತೆ, ಇದರಲ್ಲಿ ಮಾತ್ರ ತೆಗೆದು. ಆದ್ರೆ ಈಗ ನಾವು ಜೇನು ಇದನ್ನೇನು ತೆಗೆದು ಓಪನ್ ಮಾಡಿ ತೋರಿಸ್ಲಿಕ್ಕೂ ಈಗ ಮೋಡ ಇದೆ, ಮಳೆಗಾಲ ಟೈಮ್ ಅಲ್ಲಿ ನಾವು ತೆಗೆದು ತೋರಿಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಚುಚ್ಚುತ್ತದೆ, ಮತ್ತೆ ಅದಕ್ಕೂ ಸಹ ಕುಟುಂಬಗಳಿಗೆ ಡಿಸ್ಟರ್ಬ್ ಆಗ್ತದೆ ನಾವು ತೆಗೆದು ಓಪನ್ ಮಾಡಿ ಇದು ಮಾಡಿದ್ರೆ. ಈ ಒಂದು ಬಾಕ್ಸ್ ಅಲ್ಲಿ ರಾಣಿ ಜಾನು ಅಂತ ಒಂದೇ ಇರುದಾ ಇದರಲ್ಲಿ? ಹೌದು, ಒಂದು ಕುಟುಂಬದಲ್ಲಿ ಒಂದು ರಾಣಿ ಇರ್ತದೆ, ಕೆಲಸಗಾರ ನೊಣಗಳು, ಮತ್ತೆ ನಿಮ್ದೇನು ಡ್ರೋನ್ ಗಳಿರ್ತದೆ. ಡ್ರೋನ್ ಅಂದ್ರೆ ಗಂಡು ನೊಣ, ಆದ್ರೆ ಈ ಟೈಮ್ ಅಲ್ಲಿ ಗಂಡು ನೊಣ ಇಲ್ಲ, ಯಾಕಂದ್ರೆ ಈ
ಸಮಯದಲ್ಲಿ ಈಗ ಮಳೆ ಬರ್ತಾ ಉಂಟು. ಈಗ ಅದಕ್ಕೆ ಸಂತಾನೋತ್ಪತ್ತಿಯ ಅಗತ್ಯವಿಲ್ಲ. ಹ್ಮ್ ಒಂದ್ಸಲ ಮಳೆ ನಿಂತಿತು ಅಂತ ಆದ್ರೆ ಆ ಸಮಯದಲ್ಲಿ ಮಾತ್ರ ಗಂಡು ನೊಣಗಳು ಈ ನೊಣಗಳೇ ಬೆಳೆಸ್ತವೆ. ಗಂಡು ನೊಣಗಳು ಬೆಳೆಸ್ತವೆ. ಗಂಡು ನೊಣ ಹೆಚ್ಚಾದ ತಕ್ಷಣ ಕುಟುಂಬ ಕೂಡ ಜನಸಂಖ್ಯೆ ಹೆಚ್ಚಾಗ್ತದೆ. ಆ ಸಮಯದಲ್ಲಿ ಕುಟುಂಬ ಪಾಲಾಗ್ಲಿಕ್ಕೆ ನೋಡ್ತದೆ. ಈ ಇದ್ರಲ್ಲಿದ್ದ ರಾಣಿ ಹಾರಿ ಹೋಗಿ ಬೇರೆ ಜಾಗ ಸಾಕಾಗುದಿಲ್ಲ. ಇದ್ರಲ್ಲಿದ್ದ ರಾಣಿ ಬೇರೆ ಎಲ್ಲಿಯಾದ್ರೂ ಅದು ಪ್ಲೇಸ್ ನೋಡಿರ್ತದೆ, ಅಲ್ಲಿ ಮರದ ಕೊಟರೆನ ಅಲ್ಲ ಬೇರೆ ಗೂಡ ಅಥವಾ ಏನು ಮರದ ಕೊಂಬೆಗಳ ಅಥವಾ ಹುತ್ತದಲ್ಲೇ ಹೋಗಿ ಕುತ್ಕೊಳ್ತದೆ. ಆ ಸಮಯದಲ್ಲಿ ಇಲ್ಲಿ ರಾಣಿ ಕಣ ಮಾಡಿ ಹೋಗ್ತದೆ. ಅದು ರಾಣಿ ಹೌದೌದು ರಾಣಿ ಅಂದ್ರೆ ಈಗ ನಮ್ಗೆ ಡಿವೈಡ್ ಆಗ್ಬೇಕು ಅಂತ ಹೇಳುವಾಗ, ಅದಕ್ಕಿದ್ರೆ ಕುಟುಂಬದಲ್ಲಿ ಜಾಗ ಸಾಕಾಗುದಿಲ್ಲ, ನಮ್ಗೆ ಡಿವೈಡ್ ಆಗ್ಬೇಕು ಅಂತ ಹೇಳುವಾಗ ಅವುಗಳೇನ್ ಮಾಡ್ತದೆ ಅಂತ ಹೇಳಿದ್ರೆ, ಒಂದು ಗಂಡು ನೊಣ ಬೆಳೆಸ್ತದೆ, ಮತ್ತೆ ರಾಣಿ ಕಣ ಮಾಡ್ತದೆ. ರಾಣಿ ಕಣ ಅಂದ್ರೆ ರಾಣಿ ಇಟ್ಟ ಮೊಟ್ಟೆಯನ್ನು ಉಪಯೋಗ ಮಾಡಿಕೊಂಡು ರಾಣಿ ಕಣ ಮಾಡ್ತದೆ. ಆ ಮೊಟ್ಟೆಯನ್ನು ಅದಕ್ಕೆ ಹಾಕಿ ಅದು ಕೊಡುವ ಆಹಾರ ಏನು ರಾಯಲ್ ಜೆಲ್ಲಿ ಏನು ಕೊಡ್ತೇವೆ, ಅದರಿಂದಾಗಿ ಕ್ವೀನ್ ಸೆಲ್ ಅಂದ್ರೆ ರಾಣಿ ಮೊಟ್ಟೆಯಾಗಿ ಬೆಳೀತದೆ. ಈ ರಾಣಿ ಇದರಲ್ಲಿದ್ದ ರಾಣಿ ಮತ್ತು ಅರ್ಧದಷ್ಟು ಜೇನು ನೊಣಗಳು ಹಾರಿ ಹೋಗಿ ಬೇರೆ ಹುತ್ತದಲ್ಲಿ ಕೂರ್ತದೆ. ಇಲ್ಲಿದ್ದ ರಾಣಿ ಕಣದಿಂದ ಹೊಸ ರಾಣಿ ಹೊರಗೆ ಬರ್ತದೆ. ಅದೊಂದು 2 ರಿಂದ 3 ದಿನ ಗೂಡಲ್ಲಿ ಇರ್ತದೆ. ಅದರ ನಂತರ ಅದು ಜೋಡಿಗಾಗಿ ಮೇಲೆ ಹಾರಿ ಹೋಗ್ತದೆ. ಅದರ ಜೊತೆ ಗಂಡು ನೊಣಗಳು ಡ್ರೋನ್ಗಳು ಹಾರಿ ಹೋಗ್ತದೆ. ಅಲ್ಲಿ ಜೋಡಿಯಾಗಿ ಬಂದು ಪುನಃ ಈ ಕುಟುಂಬಕ್ಕೆ ಸೇರಿ ನಂತರ ಒಂದು 5-6 ದಿನಗಳ ನಂತರ ರಾಣಿ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೋದ ಒಂದು ಕುಟುಂಬ ಆಯ್ತು, ಇಲ್ಲಿ ಹೊಸ ಕುಟುಂಬ ಒಂದು ಬಂತು. ಸೊ ಹಾಗೆ ಇದರ ಒಂದು ದಿನಚರಿ. ಆದ್ರೆ ನಿಮ್ಗೆ ಜೇನು ಕುಟುಂಬದ ಬಗ್ಗೆ, ಜೇನು ಈ ಲೋಕದ ಬಗ್ಗೆ ಎಷ್ಟು ನಾವು ಮಾತಾಡಿದ್ರು ಕಮ್ಮಿ. ನೋಡಿ, ಇದು ಕಣಜದ ಹುಳ ಅಂತ ಹೇಳ್ತೇವೆ, ಗಾಂಧಿಲ್, ಕೊಂಕಣಿಯಲ್ಲಿ ಗಾಂಧಿಲ್ ಅಂತ ಹೇಳ್ತೇವೆ, ಪಿಲ್ಕುಡೆಲ್ ಅಂತ ಹೇಳ್ತೇವೆ. ಅದು ಇದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತದೆ. ಆಗ ಇದು ಹೇಗೆ ರಕ್ಷಣೆಗೆ ಹೇಗೆ ಇದು ಮಾಡ್ತದೆ ನೋಡಿ, ಇಲ್ಲಿ ನೋಡಿ ನೊಣಗಳು ರೆಕ್ಕೆ ಬಡಿತವೆ. ಒಂದು ಸೈನಿಕರಂತ ಅದರ ಕುಟುಂಬಕ್ಕೆ ಏನು ಆಪತ್ತಿದೆ ಅಂತ ಹೇಳುವಾಗ ಅದರ ಹೌದು ಅಲರ್ಟ್ ಆಗ್ತಾರೆ, ಅದಕ್ಕೆ ರಕ್ಷಣೆಗೆ ನಿಲ್ತಾರೆ. ಈಗ ನಾವು ಇದು ಓಪನ್ ಮಾಡಿದ್ರೆ ಅದು ಇಲ್ಲಿ ನೊಣಗಳನ್ನು ತಗೊಂಡು ಹೋಗ್ತದೆ, ಒಂದೊಂದು ನೊಣಗಳನ್ನು ತಗೊಂಡು ಹೋಗ್ತದೆ. ಆದ್ರಿಂದ ಮಳೆಗಾಲದಲ್ಲಿ ಇದು ಒಂದು ಚಾಲೆಂಜ್. ಏನು ನಮ್ದು ಕಣಜದ ಹುಳುಗಳು ಕೂಡ ಒಂದು ದೊಡ್ಡ ಚಾಲೆಂಜ್ ಇದಕ್ಕೆ. ಈ ಒಂದು ಬಾಕ್ಸ್ ಅಲ್ಲಿ ಎಷ್ಟು ನೊಣ ಇರ್ಬೋದು ಈಗ ಸಾಧಾರಣ ಒಂದು ಅಂದಾಜು? ಅಂದಾಜು 4,000 2,500 4,000 ನೊಣಗಳು ಇರ್ತದಂತೆ. ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು, ಯಾಕಂದ್ರೆ ನೊಣಗಳಿಗೆ ಹೆಚ್ಚು ಆಹಾರ ಸಿಗುದಿಲ್ಲ. ಅದು ಆಟೋಮೆಟಿಕ್ ಆಗಿ ಈಗ ಮಳೆಗಾಲದಲ್ಲಿ ಆಹಾರದ ಅಭಾವ ಇದ್ದ ಸಮಯದಲ್ಲಿ ರಾಣಿಯ ಮೊಟ್ಟೆ ಇಡುವುದನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ. ಆಹಾರ ಅಭಾವ ಉಂಟು, ಆದ್ರಿಂದ ಹುಟ್ಟಿ ಬರುವ ನೊಣಗಳು ಕಮ್ಮಿ ಇರುವುದರಿಂದ ನಿಮ್ಗೆ ಇದರಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ. ಒಂದು ಬಾಕ್ಸ್ ನೋಡಿದೇವಲ್ಲ, ಸಾಧಾರಣದಲ್ಲಿ ಇಷ್ಟು ಕೆಜಿ ಜೇನ್ ಆಗ್ತದೆ, ಅದರ ಬಗ್ಗೆ ಲೆಕ್ಕ ಹೇಳ್ಬೋದಾ? ಹೇಗೆ ಅದು ಲೆಕ್ಕ ಅಂತ ಎಕ್ಸಾಕ್ಟ್ ಅಂತ ಹೇಳುದಿಲ್ಲ, ಆದ್ರೆ ಕೆಲವು ಪೆಟ್ಟಿಗೆಗಳಲ್ಲಿ 5-6 ಕೆಜಿ ವರೆಗೆ ಜೇನು ಆಗ್ತದೆ. ಕೆಲವುದ್ರಲ್ಲಿ 8 ಕೆಜಿ ವರೆಗೆ ಸಿಕ್ಕಿದ್ದು ಉಂಟು ವರ್ಷಕ್ಕೆ ಜನವರಿಯಿಂದ ಮೇ ಏಪ್ರಿಲ್ ಎಂಡ್ ವರೆಗೆ. ಆದ್ರೆ ಅದು ಡಿಪೆಂಡ್ ನಿಮ್ಮ ವಾತಾವರಣ ಮತ್ತೆ ಪ್ರಕೃತಿಯ ಮೇಲೆ, ಅಂದ್ರೆ ಎಷ್ಟು ಮರ ಗಿಡಗಳಿವೆ, ದೊಡ್ಡ ಕಾಡು ಅಥವಾ ಹೂ ಬಿಡುವ ಮರಗಳಿವೆ ಎಷ್ಟು, ಅದರ ಮೇಲೆ ಇದು ಡಿಪೆಂಡ್ ಆಗ್ತದೆ. ಮತ್ತೆ ನಾವು ಪೆಟ್ಟಿಗಿಟ್ಟ ಜಾಗ ಅಂದ್ರೆ ಸ್ವಲ್ಪ ಸೆಕೆಗಾಲದ ಸಮಯದಲ್ಲಿ ನಾವು ಹೆಚ್ಚು ಬಿಸಿ ಅಥವಾ ಬಿಸಿಲು ಬೀಳುವ ಜಾಗದಲ್ಲಿ ಅಥವಾ ಓಪನ್ ಪ್ಲೇಸ್ ಅಲ್ಲಿ ಇಟ್ಟರೆ ಅಷ್ಟು ಇಳುವರಿ ಆಗುದಿಲ್ಲ. ಆದ್ರೆ ಸ್ವಲ್ಪ ನೆರಳು, ಸೆಕೆಗಾಲದ ಸಮಯದಲ್ಲಿ ಹೆಚ್ಚು ನೆರಳಿರುವ ಕಡೆ, ಹೆಚ್ಚು ತಂಪು ಇರುವ ಕಡೆ ನಾವು ಇಟ್ಟರೆ ಪೆಟ್ಟಿಗೆ ನಿಮ್ಗೆ ಹೆಚ್ಚು ಜೇನು ಬರ್ತದೆ. ಅಂದ್ರೆ ಅದು ಅದರ ಪೆಟ್ಟಿಗೆಯನ್ನು ಏನು ತಂಪು ಮಾಡ್ಬೇಕನ್ನುವ ಅಗತ್ಯ ಬೀಳುದಿಲ್ಲ. ಆದ್ರಿಂದ ಇಲ್ಲದಿದ್ರೆ ಅದು ಪೆಟ್ಟಿಗೆ ತಂಪು ಮಾಡ್ಲಿಕ್ಕೆ ಅದರ ಏನು ಶ್ರಮ ವ್ಯಯಿಸಿ ಹೋಗ್ತದೆ, ಅದರ ಎನರ್ಜಿ ಮುಗೀತದೆ. ಅಂದ್ರೆ ಅದು ಜೇನು ತಿನ್ಬೇಕಲ್ಲ, ಇದರಲ್ಲಿರುವ ಜೇನು ತಿಂದೆ ಅದು ಕೆಲಸ ಮಾಡ್ಬೇಕಲ್ಲ. ಆದ್ರಿಂದ ಅದೇ ನಿಮ್ಗೆ ಮಳೆಗಾಲದ ಸಮಯದಲ್ಲಿ ಅದು ನಾವು ಆದಷ್ಟು ಒಂದು ಡ್ರೈ ಪ್ಲೇಸ್ ಅಲ್ಲಿ, ಅಂದ್ರೆ ಹೆಚ್ಚು ತಂಪು ಇಲ್ಲದ ಪ್ಲೇಸ್ ಅಲ್ಲಿ ಇಟ್ರೆ ಅದು ಕುಟುಂಬ ಹೆಚ್ಚು ಏನು ಆರೋಗ್ಯದಾಯಕವಾಗಿರ್ತದೆ. ಒಂದು 10-15 ಸೆನ್ಸ್ ಜಾಗ ಇರುವವರು ಸಹ ಇದನ್ನು ಮಾಡ್ಬೋದು. 10-15 ಸೆನ್ಸ್ ಜಾಗ ಕೂಡ ಒಂದು 4 ರಿಂದ 5 ಪೆಟ್ಟಿಗೆಲ್ಲ ಇಡಬಹುದು ಅವರ ಮನೆಯ ಸುತ್ತ. 4 ರಿಂದ 5 ಪೆಟ್ಟಿಗೆ ಇಟ್ರೆ ನೀವು ಹೇಳಿದಾಗ ಒಂದು 25 ಕೆಜಿ ಜೇನಿಗೆ 25 ಕೆಜಿ ಅಂದ್ರೆ ಅದೇ ನಾನು ಹೇಳಿದ್ದೆ, ಹೌದೌದು. ಯಾಕಂದ್ರೆ ಈ ಒಂದು ಪೆಟ್ಟಿಗೆಯಿಂದ ಸಾಧಾರಣ ಒಂದು 1.5 ಕಿಲೋಮೀಟರ್ ವರೆಗೆ ಜೇನು ನೊಣಗಳು ಹಾರಿ ಹೋಗ್ತವೆ. ಅಲ್ಲಿಂದ ತಗೊಂಡು ಬರ್ತದೆ. ದೂರದಲ್ಲಿ ಅದಕ್ಕೆ ಗೊತ್ತಾಗ್ತದೆ ಎಲ್ಲಿ ದೂರ, ಅದೇ ಪೆಟ್ಟಿಗೆ ಬರ್ತದೆ. ಅಂದ್ರೆ ಅದೊಂದು ಸೆನ್ಸಾರ್ ಟೈಪ್ ಅಲ್ಲಿ. ಈಗ ಈ ಪೆಟ್ಟಿಗೆಯಿಂದ ಹಾರಿದ ನೊಣ ನಮ್ಮ ಪೆಟ್ಟಿಗೆ ಎಲ್ಲಿ ಇದೆ ಅಂತ ಅದಕ್ಕೆ ಗೊತ್ತಾಗ್ತದೆ ಒಂದು. ಮತ್ತೆ ಬೇರೆ ಬೇರೆ ಪೆಟ್ಟಿಗೆಗೆ ಬೇರೆ ಬೇರೆ ಮೈ ವಾಸನೆ ಇದೆ. ಈಗ ಮನುಷ್ಯರಾಗಿ ಈಗ
ಒಂದೊಂದು ಏನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ವಭಾವ ಇದೆ, ಮೈ ವಾಸನೆ ಇದೆ. ಅದೇ ರೀತಿ ಇಲ್ಲಿ ಕೂಡ ಜೇನು ಪ್ರತಿಯೊಂದು ಕುಟುಂಬಕ್ಕೂ ಅದೇ ಆದ ಮೈ ವಾಸನೆ ಇದೆ. ಆದ್ರಿಂದ ಈಗ ಇದರ ನೊಣಗಳು ಆ ಪೆಟ್ಟಿಗೆ ಹೋಗುದಿಲ್ಲ, ಹೋದ್ರು ಅಲ್ಲಿ ನೊಣಗಳು ಅದಕ್ಕೆ ಒಳಗೆ ಬರ್ಲಿಕ್ಕೆ ಓ, ಬಿಡುದಿಲ್ಲ. okay. ಇದು ನಮ್ಮ ಜನ ಅಲ್ಲ ಅಂತ ಅದಕ್ಕೂ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್.